ಹೂ ಹಬ್ಬ. ಸುಟ್ಟಷ್ಟು ಕಸವು ನೊಂದಷ್ಟು ಹೂ ಹಣ್ಣು, ಮಕ್ಕಳೊತ್ತರೆ ಅವಳ ಅಂಗಾಂಗ ಪುಲಕ. ಹೊತ್ತ ಬುಟ್ಟಿಯು ಇಟ್ಟ ನೆರಳಿ, ಎದೆ ಮುಚ್ಚಿದಳೆ ತೆರೆದಂತೆ. ಸತಿ ಸಾವಿತ್ರಿ ಅಲ್ಲ, ಜಾನಕಿ ಊರ್ಮಿಳೆ ಅಲ್ಲ, ಚರಿತ್ರೆ ಪುಸ್ತಕದ ಶಾಂತ ಶ್ವೇತ ಗಂಭೀರ ಅಲ್ಲ. ಬನದ ಕರಡಿಗೆ ನಿಮ್ಮ ಭಗವದ್ಗೀತೆ ಬೇಡ. ನನ್ನವ್ವ ಬದುಕಿದ್ದು ಕಾಳಕಟ್ಟಿಗೆ, ದುಡಿತಕ್ಕೆ, ಮಕ್ಕಳಿಗೆ. ಮೇಲೊಂದು ಸೂರು, ಅನ್ನ ರೊಟ್ಟಿ ಹಜಡಕ್ಕೆ, ಸರಿಕರ ಎದುರು ಧ್ವನಿ ಎತ್ತಿ ನಡೆಯಲಿಕ್ಕೆ. ಈ ಪದ್ಯದ ಸಾಲುಗಳು ಪಿ ಲಂಕೇಶ್ ರವರು ನನ್ನ ತಾಯಿಯನ್ನೇ ನೋಡಿ ಬರೆದಿರಬಹುದು. ಸೊಸೆ ಪಾತ್ರ ಮಗಳು. ಹೌದಾ? ಅಕ್ಷಯ ಪಾತ್ರ ಇಲ್ಲೇ ಬಾಜು ಬಾಜು ಯಾವಾಗ ಬಂದೆ ಕೂಸೆ? ಬಂದು ತುಂಬಾ ಹೊತ್ತಾಯ್ತೆ. ಹೊಟ್ಟೆ ಹಸಿತಾ ಇದೆಯಾ ಕೂಸೆ? ಇಲ್ಲಮ್ಮ, ಆದರೆ ನೀನಿವತ್ತು ಊಟದ ಡಬ್ಬಿ ಮರೆತು ಕೆಲಸಕ್ಕೆ ಹೋದ್ಯಾ? ನೀನು ಮೊದಲೇ ಹಾರ್ಟ್ ಪೇಷಂಟ್ ಬೇರೆ. ಟೈಮ್ಗೆ ಊಟ ತಿನ್ನು, ರೆಸ್ಟ್ ತಗೋ ಅಂತ ಡಾಕ್ಟರ್ 1000 ಸಾರಿ ಹೇಳಿದ್ದಾರೆ. ಆಯ್ತು ಕೂಸೆ. ಆದರೂ ನನ್ನಂಥ ಮಗನಿಂದ ನೀನು ಈ ಸ್ಥಿತಿಯಲ್ಲಿ ಉಳಿದಿಡ್ತಾ ಇದೆಯಲ್ಲಮ್ಮ. ನಿನ್ನ ಸಾಕೋದು ನನಗೆ ಕಷ್ಟನಾ? ಮರಕ್ಕೆ ಕಾಯಿ ಬಾರಾನ ಕೂಸೆ. ಕೆಲಸ ಇವತ್ತಲ್ಲ ನಾಳೆ ಸಿಕ್ಕೇ ಸಿಗುತ್ತದೆ, ಹೆದರಬೇಡ. ಸಿಕ್ಕಾಯ್ತಮ್ಮ, ಸಿಕ್ಕಾಯ್ತು. ದುಡ್ಡಿನ ಮಳೆ ಸುರಿಸುವ ಕೆಲಸ ಸಿಕ್ಕಾಯ್ತು. ಆ ದೇವರು ಈಗಲಾದರೂ ನಮ್ಮ ಮೇಲೆ ಕರುಣೆ ಬೀರಿದನಲ್ಲ. ನಾವು ಇಷ್ಟು ಜನ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕವಾಯಿತು. ಹೌದಮ್ಮ, ಹೌದು. ಈ ಕೈಗಳು ಕಂಡ ಕಷ್ಟಕ್ಕೆ, ಈ ಕಣ್ಣುಗಳು ಹಾಕಿರುವ ಕಣ್ಣೀರಿಗೆ ಮುಕ್ತಿ ಸಿಗುವ ಕಾಲ ಬಂದಾಯ್ತು. ದುಡ್ಡು 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 ದುಡ್ಡಿದ್ದರೆ ಜಗತ್ತಿನ ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನು ಕೊಂಡಿಕೊಳ್ಳಬಹುದು. ದೊಡ್ಡ ಡಾಕ್ಟರ್ ಹತ್ರ ಆಪರೇಷನ್ ಮಾಡಿಸಬಹುದು, ದೊಡ್ಡ ಅರಮನೆ ಕಟ್ಟಿಸಿ ನೆಮ್ಮದಿಯ ಜೀವನ ಜೀವಿಸಬಹುದು. ಮನೆ ತುಂಬ ಆಳು ಕಾಳುಗಳು, ಆ ಮನೆಗೆ ನೀನೇ ರಾಣಿಯಮ್ಮ. ಆಯ್ತು ಕೂಸೆ, ನಿನಗೆ ಕೆಲಸ ಅಂತೂ ಸಿಕ್ಕಾಯ್ತು. ನಿನಗೆ ಒಂದು ಒಳ್ಳೆಯ ಹುಡುಗಿ ನೋಡಿ ಮದುವೆ ಮಾಡಿದ್ದರೆ ನನ್ನ ಜವಾಬ್ದಾರಿ ಮುಗೀತು ನೋಡು ಕೂಸೆ. ಇಲ್ಲಮ್ಮ, ನನಗೆ ಹೀಗೆ ಮದುವೆ ಬೇಡ. ಮೊದಲು ನಿನ್ನ ಹಾರ್ಟ್ ಆಪರೇಷನ್, ಆ ನಂತರ ನನ್ನ ಮದುವೆ ವಿಚಾರ. ಹಾಗಲ್ಲ ಕೂಸೆ, ನನಗೂ ವಯಸ್ಸಾಯ್ತು. ನಾನಿನ್ನೂ ಎಷ್ಟು ವರ್ಷ ಬದುಕಿರ್ತೇನೋ ಗೊತ್ತಿಲ್ಲ. ನಾನು ಬದುಕಿರೋ ಒಳಗೆ ನಿನಗೆ ಮದುವೆ ಮಾಡಿದರೆ ಸಾಕು. ಇಲ್ಲಮ್ಮ, ಇಲ್ಲ. ಈ ಮನೆಗೆ ಸೊಸೆ ಬಂದರೆ ನಮ್ಮ ಸಂಬಂಧ ಹೀಗೆ ಇರುವುದಿಲ್ಲಮ್ಮ, ತಿಳಿದುಕೋ. ಅದು ಏನೇ ಆಗಲಿ, ಮೊದಲು ನೀನು ನನ್ನ ಆಸೆಯನ್ನು ಈಡೇರಿಸಲೇಬೇಕು ಮಗು. ಆಯ್ತಮ್ಮ, ನಿನ್ನ ಆಸೆ ಈಡೇರಿಸುವುದೇ ನನ್ನ ಕರ್ತವ್ಯ. ಸೊಸೆ ಸೊಸೆ ಸೌಂಡ್ ಮೈಕ್ ಹೋಗ್ಯದ. ಸಸಿದ ಮೈಕ್ ಇವಾಗ ಹೋಗ್ಯದಲ್ರಿ. ಅಲ್ಲಿ ಚೆಕ್ ಮಾಡಿಲ್ಲ, ಅಲ್ಲಿ ಕೊಡ್ರಿ ಎಲ್ಲ. ಸ್ವಲ್ಪ ಚಹಾ ಕೊಡಮ್ಮ. ನಾನು ಕೊಡಲ್ಲ, ಬೇಕಾದ್ರೆ ನೀವೇ ಮಾಡ್ಕೊಂಡು ಕೊಡಿರಿ. ಸೊಸೆ ಮಾತ್ರ ತೆಗೆದುಕೊಳ್ಳುವ ಸಮಯವಾಗಿದೆ. ಮೊದಲೇ ನಾನು ಹಾಕ್ಬೇಕು. ಸ್ವಲ್ಪ ತಿಂಡಿ ಕೊಡಮ್ಮ. ನಾನು ಕೊಡಲ್ಲ, ನನಗೆ ತುಂಬಾ ಕೆಲಸ ಇದೆ. ನೀವು ಇದ್ದು ಸಾಧಿಸುವುದಾದರೂ ಏನಿದೆ? ಸುಮ್ಮನೆ ನನ್ನ ಪ್ರಾಣ ತಿನ್ಬೇಡಿ. ಹೌದು. ಏ ವಾಸು, ಎಲ್ಲಿಗೆ ಹೋಗಿದ್ದೀಯೋ? ಈ ಪ್ರಾಣ ನಿನ್ನ ಬರುವಿಕೆಯನ್ನು ಎದುರು ನೋಡುತ್ತಿದೆಯೋ? ಮಗ, ಬೇಗ ಬಾರೋ. ವಾಸು, ಬೇಗ ಬಾ. ಹಲೋ ಹಲೋ, ಡಾಕ್ಟರ್ ಸೀಮಾ ಮಾತಾಡೋದಾ? ಹೌದು, ನಾನೇ. ಹೇಳಿ. ಡಾಕ್ಟರ್, ನಾನು ಪಾರ್ವತಿ ಮಾತಾಡೋದು. ಡಾಕ್ಟರ್, ನನಗೆ ತಲೆ ಸುತ್ತು, ಉಸಿರು ಕಟ್ಟಿದಂತೆ ಆಗ್ತಾ ಇದೆ ಡಾಕ್ಟರ್. ಪ್ರಾಣನೇ ಹೋದಂತೆ ಆಗ್ತಾ ಇದೆ ಡಾಕ್ಟರ್. ನಾನು ಆವಾಗಲೇ ಹೇಳಿದ್ದೇನಲ್ಲ ಪಾರ್ವತಮ್ಮ, ನಿಮ್ಮ ಹೆಲ್ತ್ ಕಂಡೀಷನ್ ತುಂಬ ಕ್ರಿಟಿಕಲ್ ಕಂಡೀಷನ್ ಅಂತ. ನಿಮ್ಮ ಮಗನಿಗೆ ತಿಳಿಸಿದ್ದೀರಾ? ನಿಮಗೆ ತುರ್ತಾಗಿ ಆಪರೇಷನ್ ಮಾಡಿಸಲೇಬೇಕು, ಇಲ್ಲಾಂದರೆ ನಿಮ್ಮ ಪ್ರಾಣಕ್ಕೆ ಅಪಾಯ. ಸರಿ ಡಾಕ್ಟರ್, ನಾನು ನನ್ನ ಮಗನಿಗೆ ತಿಳಿಸ್ತೀನಿ. ಸರಿ, ಆಯಿತು. ಅದೇ ಆಯ್ತು. ಮೈಕ್ ಬಂದ್ ಮಾಡಕ್ಕೆ ಅಮ್ಮ, ಅಮ್ಮ, ಅಮ್ಮ. ಏನಮ್ಮ ಇಷ್ಟು ವೀಕ್ ಆಗಿದ್ದೀಯಾ? ನಿನ್ನ ಸ್ಥಿತಿ ನೋಡಿ ನನಗೆ ತುಂಬ ನೋವಾಗ್ತಾ ಇದೆ ಅಮ್ಮ. ನನಗೆ ಆರೋಗ್ಯ ತುಂಬ ಹದಗೆಟ್ಟಿದೆ ಮಗು. ಸುಧಾ, ಏ ಸುಧಾ, ನಿನ್ನ ಹೆಂಡತಿ ನನಗೆ ಸರಿಯಾದ ಸಮಯಕ್ಕೆ ಊಟ ಕೊಡುವುದಿಲ್ಲ. ನನ್ನ ಆರೋಗ್ಯದ ಬಗ್ಗೆ
ಗಮನವೇ ನೀಡುವುದಿಲ್ಲ ಮಗು. ಈ ವಿಷಯ ನೀನು ನನಗೆ ಮೊದಲೇ ಏಕೆ ತಿಳಿಸಲಿಲ್ಲಮ್ಮ? ನೀನು ದೇಶ ವಿದೇಶಕ್ಕೆ ಕೆಲಸದ ನಿಮಿತ್ತ ಹೋದಾಗ ಅದಲ್ಲದೆ ನೀನು ಈಗ ದುಡ್ಡಿನ ಹಿಂದೆ ಓಡ್ತಾ ಇದೀಯ ಮಗು. ಇಲ್ಲಮ್ಮ, ಇಲ್ಲ. ಈ ಜಗತ್ತಿನಲ್ಲಿ ನನಗೆ ತಾಯಿಗಿಂತ ಮಿಗಿಲುವುದು ಯಾವುದೂ ಇಲ್ಲಮ್ಮ. ಸರಿ, ಈ ವಿಷಯ ಕೂಡಲೇ ಬಿಡು. ನಾವು ಹಾಸ್ಪಿಟಲ್ಗೆ ಹೋಗೋಣ ಬಾ. ಹುಷಾರಮ್ಮ. ನೋಡಲಿ ಸೇಸನ್ ಇಲ್ರಿ ಸರ್ ಒಂದು ವಿಡಿಯೋ ಮಾಡೋಂತ ಕರ್ಕೊಂಡ್ಬಂದಾರ ಅವರು ಅವ್ರ ಮಗಳದು ಹೋಗ್ತೀನಿ. ನಮಸ್ಕಾರ ಡಾಕ್ಟ್ರೇ. ನಮಸ್ಕಾರ, ಕುಳಿತುಕೊಳ್ಳಿ. ತಾವು ಯಾರು? ನಾನು ಇವರ ಮಗ. ಡಾಕ್ಟ್ರೇ, ನಮ್ಮ ಅಮ್ಮನಿಗೆ ಏನಾಗಿದೆ ಡಾಕ್ಟ್ರೇ? ಏನ್ರಿ, ನಿಮ್ಮ ಅಮ್ಮನ ಕಂಡೀಷನ್ ನಿಮಗೆ ತಿಳಿದಿಲ್ಲವೇ? ಈ ಜಗತ್ತಿನಲ್ಲಿ ಎಷ್ಟು ಹಣ ಗಳಿಸಿದರೂ ಒಂದು ಸಲ ಹೋದ ಪ್ರಾಣ ಮತ್ತೆ ಬರುವುದಿಲ್ಲ. ಈ ಜಗತ್ತಿನಲ್ಲಿ ಹಣವೇ ಮುಖ್ಯವಲ್ಲ, ಕುಟುಂಬವು ಮುಖ್ಯ ಎನ್ನುವ ವಿಷಯವನ್ನು ತಿಳಿದುಕೊಳ್ಳಿ. ನಿಮಗೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಇರಬೇಕು. ಸಾರಿ ಡಾಕ್ಟ್ರೇ, ನನಗೆ ಈ ವಿಷಯ ಮೊದಲೇ ತಿಳಿದಿರಲಿಲ್ಲ. ನನಗೆ ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ನೆಗ್ಲೆಕ್ಟ್ ಮಾಡುತ್ತಿರಲಿಲ್ಲ ಡಾಕ್ಟ್ರೇ. ಓಕೆ, ಕೂಲ್ ಡೌನ್. ಪಾರ್ವತಮ್ಮ, ನೀವು ಸ್ವಲ್ಪ ಹೊರಗಡೆ ಕುಳಿತುಕೊಳ್ಳಿ. ಬಾಮ್ಮ. ಏನಾಗಿದೆ ಡಾಕ್ಟ್ರೇ ನಮ್ಮ ಅಮ್ಮನಿಗೆ? ನಿಮ್ಮ ಅಮ್ಮನ ಕಂಡೀಷನ್ ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿದೆ. ತುರ್ತಾಗಿ ಆಪರೇಷನ್ ಮಾಡಿಸಲೇಬೇಕು. ಈ ಆಪರೇಷನ್ಗೆ ಮಿನಿಮಮ್ 20 ಲಕ್ಷ ಖರ್ಚಾಗುತ್ತದೆ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಅಡ್ಮಿಟ್ ಮಾಡಿ. ಸರಿ ಡಾಕ್ಟ್ರೇ, ನಾನು ಆದಷ್ಟು ಬೇಗ ಅಡ್ಮಿಟ್ ಮಾಡಿಸ್ತೇನೆ. ಸರಿ, ಆಯಿತು. ಕುಳಿತುಕೋ ಅಮ್ಮ. ಪಾತ್ರ ಮಾಡಕ್ಕೆ ಸುಧಾ, ಏ ಸುಧಾ, ಏನಾಯ್ತು ರೀ? ನಮ್ಮಮ್ಮನ ಆರೋಗ್ಯ ಹದಗೆಟ್ಟಿದ ವಿಷಯ ನೀನು ನನಗೆ ಮೊದಲೇ ಏಕೆ ತಿಳಿಸಲಿಲ್ಲ? ಏಕೆಂದರೆ ನೀವು ತುಂಬಾ ದೂರದಲ್ಲಿ ಉದ್ಯೋಗ ಮಾಡ್ತಾ ಇದ್ದೀರಂತ ಹೇಳಲಿಲ್ಲ ಅಷ್ಟೇ. ಇಲ್ಲ, ಈ ಜಗತ್ತಿನಲ್ಲಿ ನನಗೆ ತಾಯಿಗಿಂತ ಮಿಗಿಲುವುದು ಯಾವುದೂ ಇಲ್ಲ. ಸರಿ, ಹೋಗಿ ಪಾಸ್ಪೋರ್ಟ್ ತೆಗೆದುಕೊಂಡು ಬಾ. ಹಲೋ ಅಮ್ಮ, ಹೆದರಬೇಡಮ್ಮ, ನಾನಿದ್ದೇನೆ. ನಿನಗೆ ಆದಷ್ಟು ಬೇಗ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿಸ್ತೇನೆ. ಸರಿ ಮಗನೇ. ಆಯ್ತಮ್ಮ. ಅಳಬೇಡಮ್ಮ, ನನಗೆ ಆರೋಗ್ಯ ಕೆಟ್ಟಿದೆ ಎಂಬ ಸಿಟ್ಟಿನಿಂದ ಹೀಗೆ ಮಾತಾಡ್ತದೆ ಅಷ್ಟೇ. ನೀನ್ ಮಾತಾಡಬೇಡ. ನಿನ್ನ ಮಗನಿಗೆ ನನ್ನ ಬಗ್ಗೆ ಇಲ್ಲ ಸಲ್ಲದ ವಿಷಯಗಳನ್ನು ಹೇಳಿ ನನ್ನ ಮೇಲೆ ಕೋಪ ಮಾಡಿಕೊಳ್ಳುವ ಹಾಗೆ ಮಾಡಿದ್ದೆ. ನನ್ನ ಗಂಡ ದುಡಿಯುವ ದುಡ್ಡಿನಿಂದ ನಾನು ಎಷ್ಟೊಂದು ಕನಸು ಕಂಡಿದೆ. ಆದರೆ ಈ ಹಾಳದ ರೋಗದಿಂದ ನನ್ನ ಗಂಡ ದುಡಿಯುವುದಷ್ಟೊಂದು ಹಣ ಖಾಲಿಯಾಗುವಂತೆ ಕಾಣುತ್ತಿದೆ. ಇಷ್ಟು ದಿನ ಇಷ್ಟು ಖರ್ಚು ಮಾಡಿ ನಿನ್ನ ಆಪರೇಷನ್ ಮಾಡಿಸೋಕ್ಕಿಂತ ನೀನು ಸಾಯುವುದೇ ಲೇಸು. ಕೂಲಿ ನಾಲಿ ಮಾಡಿ ಶಾಲೆ ಕಲಿಸಿದಳು ಜಾಣನಾಗಲೆಂತ. ನಿನ್ನಂತ ಒಂದು ಹೆಣ್ಣು ನೋಡ್ಯಾಳು ನಿನ್ನ ಮಗುವಿನಂತ. ಕೂಲಿ ನಾಲಿ ಮಾಡಿ ಶಾಲೆ ಕಲಿಸಿದಳು ಜಾಣನಾಗಲೆಂತ. ನಿನ್ನದಂತ ಒಂದು ಹೆಣ್ಣು ನೋಡ್ಯಾಳು ನಿನ್ನ ಮಗುವಿನಂತ. ಸಾಲ ಶೂಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲಂತ. ಸಾಲ ಶೂಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲಂತ. ಮೊಮ್ಮಕ್ಕಳನ್ನು ಎತ್ತಿ ಆಡಿಸುವ ಚಿಂತೆಯೊಳಗ ಇತ್ತ. ಮುಪ್ಪಿನ ತಾಯಿ ಏನೇನು ಕನಸ ಕಟ್ಟುಕೊಂಡು ಕುಂತಿದ್ದ. ಕನಸು ಕನಸಾಗೆ ಉಳಿತ. ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ. ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು. ತಮ್ಮ ಮರಳಿ ಬರುವಳೇನು. ತಮ್ಮ ಮರಳಿ ಬರುವಳೇನು. ಮಗಳಿಗಿಂತ ಹೆಚ್ಚಿನ ಪ್ರೀತಿಲಿ ಸೊಸಿನ ಕಂಡಳಲ್ಲ. ಸೊಚ್ಚಿನ ಸೊಸೆಯು ತಾಯಿಯ ಹಂಗ ನೋಡಿಕೊಳ್ಳಲಿಲ್ಲ. ಮಗಳಿಗಿಂತ ಹೆಚ್ಚಿನ ಪ್ರೀತಿಲಿ ಸೊಸಿನ ಕಂಡಳಲ್ಲ. ಸೊಚ್ಚಿನ ಸೊಸೆಯು ತಾಯಿಯ ಹಂಗ
ಕೇಳಲಿಲ್ಲ. ಸೋತ ಶರೀರಕ ಸುಖವೆಂಬುದು ಈ ಸೊಸೆಯು ನೀಡಲಿಲ್ಲ. ಸೋತ ಶರೀರಕ ಸುಖವೆಂಬುದು ಈ ಸೊಸೆಯು ನೀಡಲಿಲ್ಲ. ಉಂಡು ಬಿಟ್ಟಿರುವ ಎಂದಲ ಕೂಡ ತಾಯಿಗ ಕೆಳಲ್ಲ. ಮಗನ ಮೋಹಕ ಹಳಸಿದ ಕೂಳ ತಾಯಿ ತಿಂದಳಲ್ಲ, ಅದನ್ನು ಯಾರಿಗೆ ಹೇಳಲಿಲ್ಲ. ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತದೆ ಈ ಜಗದಲ್ಲಿ. ಏನಾಯ್ತು ರೀ? ನಮ್ಮಮ್ಮ ಎಲ್ಲಿ? ನಿಮ್ಮಮ್ಮ ಅಮ್ಮ 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 ಯಾವಾಗ ನೋಡಿದ್ರು ಅಮ್ಮ. ನಾವ್ ಇದೆಯಾ ಅನ್ನೋದು ನೆನಪಾದ್ರೂ ಇದೆಯಲ್ಲ. ನಿಮ್ಮ ಅಮ್ಮನಿಗೆ ಆಪರೇಷನ್ ಮಾಡ್ತಾರೆ ಅಂತ ಮನೆ ಬಿಟ್ಟು ಹೋಗಿದ್ದಾರೆ. ಇಲ್ಲ, ನಮ್ಮಮ್ಮ ನನಗೆ ಹೇಳಲಾರ್ದಂಗೆ ಎಲ್ಲಿಗೂ ಹೋಗುವುದಿಲ್ಲ. ನೀನೇ ಏನಾದರೂ ಮಾಡಿರುವಿಯಾ? ಇಲ್ಲ ರೀ, ನಾನು ಏನು ಮಾಡಿಲ್ಲ. ಈ ಫೋಟೋದಾಗಿಲ್ಲಿ ಇರೋರು ನಮ್ಮಮ್ಮ. ಅದೇ dress ಎಲ್ಲರೂ ನೋಡಿದ್ದೀರಾ? ತಾಯಿ ಎಲ್ಲರೂ ನೋಡಿದ್ದೀರಾ ಅಣ್ಣ? ಥ್ಯಾಂಕ್ಸ್ ಅಣ್ಣ. ಅಮ್ಮ ರೈಲ್ವೆ ಸ್ಟೇಷನ್ తర్వాత చేస్తాను ఇది ರೈಲ್ವೆ ಬರ್ತಾರೆ ఈ ರೈಲ್ವೆ ಬರ್ಬೇಕಲ್ಲ ಈಗ స్టేషన్ ఎక్కువ ಪ್ಯಾಸೆಂಜರ್ ಗಂಡು ಮಗನ ಯಾಕಡದೆ ನನ್ನವ್ವ ಗಂಡು ಮಗನ ಯಾಕಡದೆ ನನ್ನವ್ವ ಮುದ್ದಿನಿಂದ ನೀ ಸಾಕಿದೆ ಕೇಳವ್ವ ಒಂದು ಕಣ್ಣಲ್ಲ ಒಬ್ಬ ಮಗನು ಮಗನಲ್ಲ ಮಣ್ಣಾಗಿ ಹೋಯ್ತೆ ನಿನ್ನ ಕನಸೆಲ್ಲ ಹತ್ತಾರು ದೇವರಿಗೆ ನೂರಾರು ಹರಕೆ ಕಟ್ಟೆ ಪಡೆದೆ ನಿತಾಯಮ್ಮ ಹಿಡಿದಾದ ಹಡೆಯ ಪಟ್ಟೆ ಹತ್ತಾರು ದೇವರಿಗೆ ನೂರಾರು ಹರಕೆ ಕಟ್ಟೆ ಪಡೆದೆ ನಿತಾಯಮ್ಮ ಹಿಡಿದಾದ ಹಡೆಯ ಪಟ್ಟೆ ಆ ವೇಳೆಗೆ ವಿಧಿ ನಿನ್ನ ಮಾಡಿತು ವಿಧವೇ ಆ ವೇಳೆಗೆ ವಿಧಿ ನಿನ್ನ ಮಾಡಿತು ವಿಧವೇ ಒಂಟಿಯಾದೆ ಬಾಳಲಿರಿ ವಿಧಿಯಾಟವು ಇದುವೆ ಒಂಟಿಯಾದೆ ಬಾಳಲಿರಿ ವಿಧಿಯಾಟವು ಇದುವೆ ಗಂಡು ಮಗನ ಯಾಕಡದೆ ನನ್ನವ್ವ ಅವನ ಮುತ್ತಿನಿಂದ ನೀ ಸಾಕಿದೆ ಕೇಳವ್ವ ಅಮ್ಮ 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 ಬೇಡಮ್ಮ ಅಮ್ಮ 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 ನಾನು ಬದುಕಿರುವಾಗಲೇ ನೀನು ಏಕಮ್ಮ ಭಿಕ್ಷೆ ಬಿಡ್ತಿದ್ಯಾ? ಏ ಸುಧಾ, ಅಂತೂ ನಮ್ಮಮ್ಮನ ಭಿಕ್ಷೆ ಬಿಡೋ ಸ್ಥಿತಿಗೆ ತಂದ್ಬಿಟ್ಟಿರ್ಲೆ. ಯಾರಪ್ಪ ನೀನು ಏಕೆ ಅಳುತ್ತಿರುವೆ? ಅಮ್ಮ, ನಾನು ನಿನ್ನ ಮಗ ವಾಸು ಅಮ್ಮ. ಏ ಸುಧಾ, ನೀನಾದ್ರೂ ಹೇಳೆ. ಅತ್ತೆ, ನನ್ನನ್ನು ಕ್ಷಮಿಸಿ ಬಿಡು ಅತ್ತೆ, ಮನೆಗೆ ಬನ್ನಿ ಅತ್ತೆ. ಹೇಳಮ್ಮ, ಈ ಮುದುಕಿಯ ಕಾಲು ಏಕೆ ಬೀಳುತ್ತಿರುವೆ? ಈ ಮುದುಕಿ ಬದುಕಿ ಸಾಧಿಸುವುದಾದರೂ ಏನಿದೆ? ವಯಸ್ಸಾದರೂ ಮನೆಯಲ್ಲಿದ್ದರೆ ಸುಮ್ಮನೆ ನಿಮಗೆ ತೊಂದರೆ ಆಗುತ್ತದೆ. ಅದಲ್ಲದೆ ಈ ಆಧುನಿಕ ಕಾಲದಲ್ಲಿ ನಮ್ಮಂಥವರು ನಿಮ್ಮಂಥರ ಜೊತೆ ಬದುಕುವುದು ಸಾಧ್ಯವೇ? ಇಲ್ಲ ಅತ್ತೆ, ನಿಮ್ಮಂತ ಹಿರಿಯರು ಮನೆಯಲ್ಲಿ ಇರಬೇಕು ಅತ್ತೆ. ಯಾವ ಮನೆಯಲ್ಲಿ ನಿಮ್ಮಂತ ಹಿರಿಯರು ಇರುತ್ತಾರೋ ಆ ಮನೆಗೆ ಒಂದು ಶೋಭೆ ಬರುತ್ತದೆ ಅತ್ತೆ. ನನ್ನಂತ ಹಿರಿಯರಿಗೆ ನಿಮ್ಮಂತ ಹಿರಿಯರಿಗೆ ಮಾರ್ಗದರ್ಶನ ಅವಶ್ಯಕತೆ ಇದೆ ಅತ್ತೆ. ಮನೆಗೆ ಬನ್ನಿ ಅತ್ತೆ. ಸರಿ ಕಣಮ್ಮ,
ನನಗೂ ಕೂಡ ನಿಮ್ಮ ಮನಸ್ಸು ನೋಡುವ ಆಸೆ ಇಲ್ಲ. ಈ ಪ್ರಪಂಚದಲ್ಲಿ ಎಲ್ಲ ಅತ್ತೆಂದಿರು ತಮ್ಮ ಸೊಸೆಯನ್ನು ತನ್ನ ಸ್ವಂತ ಮಗಳಂತೆ ಹಾಗೂ ಎಲ್ಲ ಸೊಸೆಯಂದಿರು ತಮ್ಮ ತಮ್ಮ ಅತ್ತೆಯನ್ನು ತನ್ನ ಸ್ವಂತ ಮಗಳಂತೆ ನೋಡಿಕೊಂಡರೆ ಈ ಜಗತ್ತಿನಲ್ಲಿ ಯಾವುದೇ ವೃದ್ಧಾಶ್ರಮ ಇರುತ್ತಿರಲಿಲ್ಲಮ್ಮ. ಸರಿ, ಮನೆಗೆ ಹೋಗೋಣ ಬನ್ನಿ. ಜೇನಿನಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಬೇರೆಯಾದರೆ ಜೇನಿಲ್ಲ. ಜೇನಿನಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ತುಂಬಿದ ಮನೆಯವರೇ ಮನೆಯಲ್ಲಿ ನಗುವಿನ ದೊರೆಯ